ನೀವು ನೋಡ್ತಾ ಖುಷಿ ಆಗುತ್ತೆ. ಪುನೀತ್ ಅವರು ಹೇಳ್ತಾ ಇದ್ರು ರಕ್ತದಾನ ಅಥವಾ ನೇತ್ರದಾನ ಎಲ್ಲೂ ಕೂಡ ಮಹತ್ವವಾದಂಥದ್ದೆಲ್ಲೂ ಕೂಡ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ನೀವು ಕೂಡ ರಕ್ತದಾನವನ್ನು ಮಾಡಿದಿರಿ. ಒಂದು ಸಂದರ್ಭದಲ್ಲಿ ಪುನೀತರ 50ನೇ ವರ್ಷದ ಬರ್ತಡೇ ಕೂಡ ನಡೀತಾ ಇದೆ. ಏನು ಹೇಳ್ತೀರಿ, ಹೇಗೆ ನೆನೆಸ್ಕೋತೀರಿ ಅಪ್ಪು ಅವ್ರನ್ನ? ಸರ್, ಇಡೀ ಪ್ರಪಂಚದಲ್ಲಿ ಒಬ್ಬೇ ವ್ಯಕ್ತಿನ ತುಂಬ ಜನ ಪ್ರೀತಿಸೋದು ಅಂದರೆ ಅದು ಬಹುಶಃ ಅಪ್ಪು ಮಾತ್ರ ಸರ್. ಯಾರೂ ಇಲ್ಲ. ಈಗ ಕೆಲವು ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಬಟ್ ವಿತೌಟ್ ಏಜ್ ಲಿಮಿಟು, ವಿತೌಟ್ ಭಾಷೆ, ದೇಶ ಎಲ್ಲನೂ ಮೀರಿ ತುಂಬ ಜನ ಒಬ್ಬ ವ್ಯಕ್ತಿನ ಪ್ರೀತಿಸೋದು ಅದು ಅಪ್ಪು ಮಾತ್ರನೇ ಅದು. ಆ ವಿಚಾರದಲ್ಲಿ ನಾನು ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ ಸರ್. ಅವರು ನಮಗೆ ಒಂಥರ ಸೋಲ್ಗೆ ಟಚ್ ಆಗ್ತಾರೆ ಡೈರೆಕ್ಟಾಗಿ ಅಂತ ಅನಿಸುತ್ತೆ. ಅದಕ್ಕೆ ಯಾರು ಅಪ್ಪನ ಝೀರೋ ಹೇಟರ್ಸ್ ಇರೋದು ಅಪ್ಪಗೆ ಮಾತ್ರ ಅಲ್ವಾ. ಆ ಥರ ಡಿವೈನ್ ಪರ್ಸನಾಲಿಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಇವತ್ತು 50ನೇ ವರ್ಷದ ಬರ್ತಡೇ ಅಪ್ಪು ಅವ್ರು ಇದ್ದಿದ್ರೆ ಅದ್ದೂರಿತನ ಬೇರೆತನ ಇರ್ತಿತ್ತು ಅನಿಸುತ್ತೆ. ಬಟ್ ಇವತ್ತೇನು ಕಡಿಮೆ ಆಗಿಲ್ಲ, ಎಲ್ಲ ಜನಗಳು ಬರ್ತಾರೆ. ಬೆಳಗಿಂದ ಕ್ರೌಡ್ ನೋಡ್ತಾ ಇದ್ದೀವಿ. ಈ ಒಂದು ಬರ್ತಡೇ ಬಗ್ಗೆ ಏನು ಹೇಳ್ತೀರಿ ಪುನೀತ್ ಅವ್ರ ಹುಟ್ಟುಹಬ್ಬದ ಬಗ್ಗೆ? ಈ ದಿನ ಬರ್ತಡೇ ಬರೀ ಸಂತೋಷ ಮಾತ್ರ ಇಲ್ಲ, ತುಂಬ ನೋವು ಕೂಡ ಇದೆ. ಇನ್ನೊಂದು ಮುಖ ನೋವು ಕೂಡ ಇದೆ. ಸಂತೋಷದ ಜೊತೆಗೆ ನಮಗೆ ಮರೆಯಲಾಗದೇ ಇರೋ ನೋವು ಕೂಡ ಇದೆ.